ಎಲ್ಲ ಓಕೆ, ಬಟ್ ಕರ್ನಾಟಕದಲ್ಲಿ CSK ಫ್ಯಾನ್ಸ್ ಯಾಕೆ? ಗುರು ಹಿಂದಿನ ಪ್ರಜೆನೆ ನಾಳೆ ಬೋಳಿ ಮಗ. ಗಂಡ್ಸಾದ್ರೆ ನೀನ್ ಇಸ್ಕೊಂತೀಯ. ಗೌರವ್ ಹತ್ತಿದ್ ನೋಡ್ ನನ್ಗೆ ಒಂಥರ ಅಳು ಬಂತು. ನನ್ ಜೋಕ್ ಮಾಡ್ತಿಲ್ಲ, ನಿಜ. ನಾನ್ ಅಳ್ತಿ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ. ಇಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ, ಇಷ್ಟನ್ನು ಕಳ್ಕೊಂಡ್ಬಿಡ್ತಾನೆ ನೆಕ್ಸ್ಟ್ ಸೀಸನ್ ಆಡಿದ್ರೆ. ಸೀರಿಯಸ್ ಆಗಿ ಧೋನಿ ಅಕ್ಕ ತಿಂದ್ರು ಕಕ್ಕನೆ, ಇಷ್ಟ ತಿಂದ್ರು ಅದೇ. There are no CSK fans guys, only Dhoni fans. They themselves are telling Dhoni should retire. ಟೈಮ್ ಆಯ್ತು, ಮುಚ್ಕೊಂಡ್ ರಿಟೈರ್ ಆಗ್ಬೇಕು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಸಿಕ್ಸರ್ಸ್ ಸೆಂಟ್ರಲ್ ಒಂದು ಕಾಂಟ್ರವರ್ಸಿ ಆಯ್ತು ಡೆವಾಲ್ಡ್ ಬ್ರೇವಿಸ್ ವಿಕೆಟ್ ಬಗ್ಗೆ. ಶಾರ್ಟ್ ಕಾಂಟ್ರವರ್ಸಿ. ಅವನ್ನ ಮ್ಯೂಟ್ ಮಾಡ್ರೋ. RCB's biggest strength this year, that bench ಅಲ್ಲೂ ಇಷ್ಟು ಪವರ್ ಇದೆ ಅಂತ. When Tim David came, ವಿರಾಟ್ ಕೊಹ್ಲಿಗೂ ಇರ್ಲಿಲ್ಲ ಆ ಕ್ರೇಜ್. ಟಿಮ್ ಡೇವಿಡ್ ಗಿದ್ದಿದ್ ಕ್ರೇಜ್. ಟಿಮ್ ಡೇವಿಡ್ ಗಿದ್ದಿದ್ ಕ್ರೇಜ್ ವಿರಾಟ್ ಕೊಹ್ಲಿಗೆ ಇರಲಿಲ್ಲ, ಯಾರಿಗೂ ಇರ್ಲಿಲ್ಲ. when they entered, ಧೋನಿಗೂ ಇರ್ಲಿಲ್ಲ ಟು ಬಿ ಆನೆಸ್ಟ್. ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ಹಿಮ್ ಅಂತೆ ದಟ್ ಯು ಶುಡ್ ನಾಟ್ ಪ್ಲೇ ಫಾರ್ ಮೋರ್ ದೆನ್ 3 hours ಅಂತ. ಮನೇಲಿ ಇರ್ಗುರು ನೀನು ಏನಕ್ಕೆ ಆಡ್ತೀಯಾ? ಖಲೀಲ್ ಅಹ್ಮದ್ ನ ಖಾಲಿ ಅಹ್ಮದ್ ಮಾಡ್ಬಿಟ್ಟಿದ್ದಾರೆ. ಸಲಾ ಫಾರೆಸ್ಟ್ ಗೇಂಡ ಅಂತಾರಲ್ಲ, ಗೇಂಡ ನಮ್ಮ ಹೆಸರು ಉಳ್ಸೋ ಅಂದ್ರೆ ಅಳಿಸ್ಬಿಟ್ಟ ಅಲ್ಲಿ. ವೈಲ್ ಚೇಸಿಂಗ್ ಹೀಸ್ ಅನ್ ಆಂಕರ್ ಅಂಡ್ ವೈಲ್ ಗಿವಿಂಗ್ ಅ ಟಾರ್ಗೆಟ್, ಸೊ ಹೀಸ್ ಅ ಚಾಲೆಂಜರ್. ಅಪ್ಪನ ಬಗ್ಗೆ ಮಕ್ಳು ಮಾತಾಡಕ್ ಹೋಗ್ಬಾರ್ದು. ನಾಟ್ ಲೈಕ್ ಧೋನಿ ಈಸ್ ಚೋಕಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಪಾರ್ಥಿವ್ ಪಟೇಲ್ ಒಂದ್ಸಲ ರನ್ಔಟ್ ಮಾಡಿದಾಗ ಚೋಕ್ ಮಾಡಿದ್ದ. May 18th ಲಾಸ್ಟ್ ಇಯರ್ ಕೂಡ ಚೋಕ್ ಮಾಡಿದ್ದ. ಈ ಸಲನು ಚೋಕ್ ಮಾಡಿದ್ದಾನೆ. ಇಟ್ಸ್ ನಥಿಂಗ್ ನ್ಯೂ. 3 balls 6 runs, no one can defend. It should be someone like who is Australian, who can handle pressure. Someone like a Mitchell Starc or a Malinga or someone with huge international experience. ಯಾರಾದ್ರೂ ನೋ ಬಾಲ್ 6 ಹೋದ್ಮೇಲೆ 3 ball 6 ಯಾರನ ಹೊಡಿತಾರೆ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ. ಇವತ್ತು ನಮ್ ಜೊತೆ ಇದ್ದಾರೆ ಶಮನ್ ಶೆಟ್ಟಿ, ಚರಣ್ ಶಾಸ್ತ್ರಿ, ಗೌರವ್ DR ಹಾಗೂ ಬಾಸ್ ಟಿವಿ ಸೆನ್ಸೇಷನ್ ಸ್ವರೂಪ್ ರಾಜ್ ಇದಾರೆ ನಮ್ ಜೊತೆ. ಇವರು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ. RCB ಹೆಂಗ್ ಬ್ಯಾಟಿಂಗ್ ಆಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಇವರೇ ಕೋಚ್ ಆಗಿ ಕೂಡ ಬರ್ತಾರೆ. ಸ್ವರೂಪ್ ಅವರೇ, ಫಸ್ಟ್ ನಿಮ್ಮಿಂದ ಬರ್ಲಿ, ಏನ್ ಅನ್ಸುತ್ತೆ ನಿಮ್ಗೆ RCB ವರ್ಸಸ್ CSK ಮ್ಯಾಚ್? RCB ವರ್ಸಸ್ CSK ಮ್ಯಾಚ್ ಬಗ್ಗೆ ಏನಿಲ್ಲ, ಆಯುಷ್ ಅವರು ಪಾಪ 10 ಸತಿ ಕಮೆಂಟ್ ಹಾಕಿದ್ದಾರೆ, ನೀವ್ ಏನಕ್ಕೆ ಕರ್ದಿಲ್ಲ ಅಂತ ಗೊತ್ತಿಲ್ಲ. ನಾನು ಚಳುವಳಿಗೆಲ್ಲ ಕರ್ಸಿ ಅವ್ರನ್ನ ಇದ್ ಮಾಡಿಸಿ ಪಾಪ ಇವಾಗ ಬಂದಿದ್ದಾರೆ ಚಾನೆಲ್ಗೆ ಅವರು. ಸ್ವರೂಪ್ ಅವ್ರು ಹೇಳಿ. ಸ್ವರೂಪ್ ಏನಿಲ್ಲ, ಫಸ್ಟ್ ಆಫ್ ಆಲ್ ಅದೊಂದು ಇದ್ರಲ್ಲಿ ಸ್ವರೂಪ್ ಅವರೇ ಹೇಳಿ. ಏನೋ ಒಳ್ಳೇದಾಯ್ತು, ಗೆದ್ರಿ, ಚೆನ್ನಾಗಿ ಉರ್ಸ್ ಕಳ್ಸಿದೀವಿ ಅಷ್ಟೇ. ಗೌರವ್ DR, ನಾವು ಮ್ಯಾಚ್ ನ ಲೈವ್ ಆಗಿ ವಿಟ್ನೆಸ್ ಮಾಡಿದೀವಿ. ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಫ್ಯಾನ್ಸ್ ನ ದೇವಸ್ಥಾನದಲ್ಲಿ. ಆ ವಿಡಿಯೋನು ಇದೆ, ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಗೈಸ್, ಮೈಂಡ್ ಬ್ಲೋಯಿಂಗ್. ನಾಟ್ ಲೈಕ್ ಧೋನಿ ಈಸ್ ಚೋಕಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಪಾರ್ಥಿವ್ ಪಟೇಲ್ ಒಂದ್ಸಲ ರನ್ಔಟ್ ಮಾಡಿದಾಗ ಚೋಕ್ ಮಾಡಿದ್ದ. May 18th ಲಾಸ್ಟ್ ಇಯರ್ ಕೂಡ ಚೋಕ್ ಮಾಡಿದ್ದ. ಈ ಸಲನು ಚೋಕ್ ಮಾಡಿದ್ದಾನೆ. ಇಟ್ಸ್ ನಥಿಂಗ್ ನ್ಯೂ. ಮಿಸ್ಟರ್ ನ್ಯಾಗ್ಸ್ ಹೇಳ್ದಂಗೆ ಸ್ವಲ್ಪ ಇನ್ಫ್ಲೇಟ್ ಡಿಫ್ಲೇಟ್ ಸ್ಟ್ರಾಟಜಿ ಯೂಸ್ ಮಾಡಿ ಏನೋ ಮಾಡಿ ಗೆದ್ರು ಸಾಕು. ಎಲ್ಲ ಬೈಕ್ ಬಂತು. ಬಟ್ ಹೇಳಿ ಶಮನ್ ಶೆಟ್ಟಿ. ಇವಾಗ ನಾವು ಹೇಳ್ತೀವಲ್ಲಪ್ಪ, ಒಂದು ಪೂಜೆ ಮಾಡ್ಬೇಕಾದ್ರೆ ನಮ್ಗೆ ಇದೇ ಪೂಜಾರಿ ಬೇಕು, ಇವರೇ ಬೇಕು ಸ್ಪೆಸಿಫಿಕ್ ಆಗಿ ಅಂತ ಹೇಳ್ತೀವಿ. ಸೊ ನಮ್ಗೆ ಲಾಸ್ಟ್ ಓವರ್ ದಯಾಳೆ ಬೇಕು, ನಮ್ಗೆ ಅವರೇ ಬಂದ್ ಮಾಡ್ಬೇಕು. ಲಾಸ್ಟ್ ಓವರ್ ಪೂಜೆ ಅವರೇ ಮಾಡ್ಬೇಕು. ಯಾರಿಗ್ ಪೂಜೆ ಮಾಡ್ಬೇಕಂತಾನು ಹೇಳಿರ್ತೀವಿ ನಾವು. ಕರೆಕ್ಟ್ ಆಗಿ ಆರತಿ ಎತ್ತಿ ಕಳ್ಸಿಕೊಟ್ಟಿದ್ದಾರೆ ಅವ್ರನ್ನ. ಓಕೆ, ಬನ್ನಿ ನಾವು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ನಮ್ಮ RCB ಬ್ಯಾಟಿಂಗ್, ಫಿಲ್ ಸಾಲ್ಟ್ ಇರ್ಲಿಲ್ಲ, ಎಲ್ಲರಿಗೂ ಭಯ ಆಯ್ತು, ಅಯ್ಯೋ ಫಿಲ್ ಸಾಲ್ಟ್ ಇಲ್ಲ ಏನಾಗುತ್ತೆ ಅಂತ. ಬಟ್ ಬೆಥೆಲ್ ಔಟ್ ಆಫ್. ನನ್ಗೇನ್ ಭಯ ಇರ್ಲಿಲ್ಲ ಆಕ್ಚುಲಿ. ಮತ್ತೆ ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿ 2 ಮಾತು. That was really sensible. Oh, okay, sure, bro. Motherfucker, I'll deal with you later. It was a very, very clean partnership. Even Mo Babat also told that they did not do any slogging, no unorthodox shots. Clean book cricket aadi. They hit. They were striking at 10 and over, 11 and over. They showed another way also to play cricket. ಮತ್ತೆ ಎಲ್ಲರೂ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಇಲ್ಲ ಹಂಗೆ ಹಿಂಗೆ ಅಂತ ಇದ್ರು. ಆದ್ರೆ ಈ ಸಲ ಫುಲ್ ಆಪೋಸಿಟ್ ಆಗಿ ಆಡಿದ್ದಾರೆ. ಅದ್ರ ಬಗ್ಗೆ ಸ್ವರೂಪ್. ಏನಿಲ್ಲ, ಅಪ್ಪನ ಬಗ್ಗೆ ಮಕ್ಳು ಮಾತಾಡಕ್ ಹೋಗ್ಬಾರ್ದು. ಸೊ ಸೈಲೆಂಟ್ ಆಗಿರ್ಬೇಕು. ಅಪ್ಪ ಆಟ ತೋರ್ಸ್ಕೊಡ್ತಾರೆ, ಮಕ್ಳು ಆಟ ನೋಡ್ಬೇಕಷ್ಟೇ. ವಿರಾಟ್ ಕೊಹ್ಲಿ ಅವನು ಗೊತ್ತು ಯಾವಾಗ ಏನ್ ಮಾಡ್ಬೇಕಲ್ಲ. ವೈಲ್ ಚೇಸಿಂಗ್ ಹೀಸ್ ಅನ್ ಆಂಕರ್ ಅಂಡ್ ವೈಲ್ ಗಿವಿಂಗ್ ಅ ಟಾರ್ಗೆಟ್ ಹಿ ನೋಸ್ ವಾಟ್ ರೋಲ್ ಟು ಪ್ಲೇ. ಹೀಸ್ ಅ ಸ್ಟ್ರೈಕರ್, ಸೊ ಹೀಸ್ ಅ ಚಾಲೆಂಜರ್. ಸೊ ಅವನ್ಗೆ ಇಟ್ ಇಸ್ ಆಲ್ ಡಿಫೈನ್ಡ್ ದೇರ್. ಅಂಡ್ ಆಬ್ವಿಯಸ್ಲಿ ಯಾವ್ದು ವಿಕೆಟ್ ಬೀಳಿಲ್ಲ ಫಾರ್ ಫಸ್ಟ್ 6 or 7 or 8 overs. ಸೊ ಯಾವ್ದು ವಿಕೆಟ್ ಬಿದ್ದಿಲ್ಲ ಅಂತ ಹಿ ಟುಕ್ ಅಪ್ ದಟ್ ರಿಸ್ಕ್ ಅಂಡ್ ಹಿ ವೆಂಟ್ ಅಹೆಡ್ ಅಂಡ್ ಪ್ಲೇಡ್ ದಟ್ ಬ್ಯೂಟಿಫುಲ್ ನಾಕ್. ಜಡೇಜಾಗೆ ಎಲ್ಲಾರ್ಗು ಬೀಸಿದಾನೆ, ಚೆನ್ನಾಗಿ ಆಡಿದಾನೆ. ಖಲೀಲ್ ಅಹ್ಮದ್ಗೆ ಲಾಸ್ಟ್ ಟೈಮ್ ವೆನ್ ದೇ ಪ್ಲೇಡ್ ರೈಟ್ ಇನ್ ಚೆಪಾಕ್ ಅಲ್ಲಿ ಆಡಿದಾಗ ಅವನು ಸಿಗು ನನ್ ಮಗನೇ, ನಮ್ಮ ಹೋಮ್ ಗ್ರೌಂಡ್ ಬಾ ನಿಂಗಿದೆ ಅಂತ ಹಂಗೆ ಉಡಾಯಿಸಿ ಕಳ್ಸಿದಾನ ಆಚೆ. ಸೊ ಬ್ಯೂಟಿಫುಲ್ ನಾಕ್. ಒಳ್ಳೆ ಮೊಮೆಂಟಮ್ ಇತ್ತು RCB ಜೊತೆ. ಸ್ಟಾರ್ಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್, ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರು. ಬಟ್ ಆಮೇಲೆ ನಮ್ಮ ಹುಡುಗ ದೇವದತ್ತ ಪಡಿಕ್ಕಲ್
ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ ಬಂದು ಫುಲ್ ಮೊಮೆಂಟಮ್ ಹಾಳು ಮಾಡಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಮಂತ್? ಅದೇ ನಮ್ಮ ಹುಡುಗನ್ಗೆ ಏನ್ ಹೇಳೋದು, ಬಿರಿಯಾನಿಯಲ್ಲಿ ಒಂದ್ ಪೀಸ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅವನ್ಗೆ. ಇನ್ನೇನ್ ಮಾಡ್ತಾನೆ, ತೋರ್ಸ್ಬಿಟ್ಟ ನಿನ್ನೆ. ನಮ್ಮ ಹೆಸರು ಉಳ್ಸೋ ಅಂದ್ರೆ ಅಳಿಸ್ಬಿಟ್ಟ ಅಲ್ಲಿ. ಚಳುವಳಿಗೆ ಹೆಂಗ್ ಹೋಗೋದಂತ ನಾನು ಯೋಚನೆ ಮಾಡ್ತಾ ಇದೀನಿ. ಅದಕ್ಕೆ ಸ್ವರೂಪರ್ನ ಕರ್ಸಿದೀನಿ, ನೆಕ್ಸ್ಟ್ ಏನಿದ್ರು ಅವರೇ ಹೋಗ್ಬೇಕಂತ. ಹೇಳಿ ಸ್ವರೂಪ್, ಏನ್ ಹೇಳ್ತೀರಾ? ಮೊಮೆಂಟಮ್ ಹಾಳಾಯ್ತು. ಪಡಿಕಲ್ ಒಬ್ಬನೇ ಅಲ್ಲ, ಇವನ್ ರಜತ್ ಪಟ್ಟಿದಾರ್ ಕೂಡ ಅಟ್ಲೀಸ್ಟ್ ಪಡಿಕಲ್ ಟ್ರೈ ಮಾಡ್ದ, ಹೌದು. ಒಂದ್ 6 1 4 ಹೊಡೆದ. ರಜತ್ ಪಟ್ಟಿದಾರ್ ಮತ್ತೆ ಜಿತೇಶ್ ಫುಲ್ ವರ್ಸ್ಟ್ ಪರ್ಫಾರ್ಮೆನ್ಸ್. ಏನ್ ಹೇಳ್ತೀರಾ? ಸೊ ಇವಾಗ ಪಡಿಕಲ್ ಬಗ್ಗೆ ಕಂಪ್ಲೇಂಟ್ ಇರೋದು ಒಂದೇ, ಚಿನ್ನಸ್ವಾಮಿಲಿ ಈಸ್ ನಾಟ್ ಫೈಂಡಿಂಗ್ ಇಸ್ ಪೇಸ್. ಸೊ ಇನ್ನ ಮಿಕ್ಕಿದ 2 ಹೋಮ್ ಗೇಮ್ ಇದೆ, ಅಲ್ಲಿ ಪಡಿಕಲ್ದು ತುಂಬಾ ಕ್ರೂಷಿಯಲ್ ರೋಲ್. ಯಾಕಂದ್ರೆ ನಾವು ಪ್ರತಿ ಸಲ ಓಪನಿಂಗ್ ಮೇಲೆ ರಿಲೈ ಮಾಡಕ್ ಆಗಲ್ಲ. ಈಗ ಪಡಿಕಲ್ ಒಂದು 8-10 overs ವರ್ಗೂ ಒಳ್ಳೆ ಆಂಕರ್ ರೋಲ್ ಕೊಟ್ರೆ, ಪಟಿದಾರ್ ಕ್ಯಾನ್ ಪ್ಲೇ ಟಿಲ್ 15. ದೆನ್ ಜಿತೇಶ್, ಡೇವಿಡ್ ಅಂಡ್ ಶೆಪರ್ಡ್ ಬಂದಾಡಕ್ ಸರಿ ಹೋಗುತ್ತೆ. It's past a certain 10-12 overs, Padikkal should not be the one to come. Yakandre if Patidar comes and gets out, say in that over, then Padikkal can come to stop the collapse. So a situation based sometimes I think change ಮಾಡಬೇಕು ಅಂತ ಅನಿಸ್ತದೆ. Plan was very strict to both Patidar and Jitesh. Patidarge they didn't give that room to hit straight over the head. So it was actually very good bowling, but again I don't understand why they were struggling. Yakandre the way they started and the way they ended was completely different. But adu nodಬೇಕು. Hopefully this will not be a continuous. ನಮ್ಮ ರೊಮಾರಿಯೋ 14 ಬಾಲ್ 53, ಒನ್ ಆಫ್ ದ ಕ್ರೇಜಿ ಹಿಟ್ಟಿಂಗ್. ಲಾಸ್ಟ್ 2 ಓವರ್ ಯಾರಿಗೂ ಬಿಟ್ಟಿಲ್ಲ, ಪತಿರಾನಾಗೂ ಬಿಟ್ಟಿಲ್ಲ, ಅವ್ನ್ ಖಲೀಲ್ಗೂ ಬಿಟ್ಟಿಲ್ಲ. ಅದ್ರ ಬಗ್ಗೆ ಹೇಳಿ ಶವಂತ್. ಗೇಂಡ ಅಂತಾರಲ್ಲ, ಗೇಂಡ, ನಮ್ಮ ಗೇಂಡ ಅವರು ಗೆಂಡ ಮೃಗ. ಗೇಂಡ ಅವರು ಗುದ್ದಿದೆ. ಆ ಕಡೆ ಎದುರುಗಡೆ ಸಿಂಹ ನಿಂತಿದ್ರೆ, ಈ ಕಡೆಯಿಂದ ಗೇಂಡ, ಇಬ್ರು ಒಟ್ಟಿಗೆ ಎಕ್ಕಿದ್ದಾರೆ. ಅದು ಯಾವ್ದೋ ಅವ್ನ್ ಕಟ್ಟಿರೋ ಕಾಡಲ್ಲಿ ಮರ ಬೆಳೆಸಿದಾನಲ್ಲ ಫುಲ್ಲು. ಯಾರು? ನಮ್ಮ ತಲಾ ಫಾರೆಸ್ಟ್ ಅಲ್ಲಿ ನಾವು ಬಿಡ್ತಾ ಇದೀವಿ ಸಿಂಹ ಗೇಂಡಗಳನ್ನ, ಒಬ್ಬೊಬ್ರನ್ನ ಹಾಕಿ ಮಟ್ಟ ಮಾಡಕ್ಕೆ. ಕಂಟೆಂಟ್, ಒಳ್ಳೆ ಕಂಟೆಂಟ್. ಹೇಳಿ ಸ್ವರೂಪ್. ಇದು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳಕಂದ್ರೆ, ನಾನ್ ಬರೀ ಇಲೆಕ್ಟ್ರಿಸಿಟಿ ರೇಟ್ ಚೆನ್ನೈಯಲ್ಲಿ ಇದೆ ಅನ್ಕೊಂಡಿದ್ದೆ, ಕರ್ನಾಟಕಲ್ಲೂ ತುಂಬಾ ಇದೆ. ಧೋನಿ ಅವನು ಅಂತ ಅಂದ್ಬಿಟ್ಟೆ ಅಷ್ಟೇ. ಏನು ರೆಸ್ಪೆಕ್ಟ್ ಕೊಡ್ತಿಲ್ಲ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡೋದು ಫ್ಯಾನ್ಸ್. ಸೊ ಇವ್ರ ಅಪ್ಪನ್ಗೆ ಧೋನಿ ಬ್ಯಾಟಿಂಗ್ ಅಂತ, ಧೋನಿ ಅವರೇ ಬ್ಯಾಟಿಂಗ್ ಆಡ್ತಾವ್ರೆ ಅಂತಂತಾರ. ಇಲ್ಲ ತಾನೆ, ಮುಚ್ಕೊಂಡು ಧೋನಿ ಬ್ಯಾಟಿಂಗ್ ಆಡ್ತಾವನೆ ಹಂಗೆ ಹಿಂಗೆ ಅನ್ಬಿಟ್ಟು. ಈ ನನ್ ಮಕ್ಳಿಗೆ ಕವರ್ಸಿ ಅದು ಸ್ಟ್ರೈಟ್ ಡ್ರೈವ್ ಅದು ಏನು ಗೊತ್ತಿರಲ್ಲ. ತಲಾ 6 ಹೊಡೆದ 6 ಅಂತ ಅಂದ್ಬಿಟ್ಟು ಕಿರ್ಸ್ತಾರ ಅಷ್ಟೇ ಈ ನನ್ ಮಕ್ಳಿಗೆ ಗೊತ್ತಿರೋದು. ಫಸ್ಟ್ ಆಫ್ ಆಲ್ ವೈರಸ್ಗಳನ್ನ ಇಲ್ಲಿ ಕರ್ನಾಟಕಲ್ಲಿ ಇರೋದನ್ನ ಫಸ್ಟ್ ಎತ್ತಾಕ್ಬೇಕು. ಓಕೆ, ಏನು ಧೋನಿನ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿ ನೋಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅದೆಲ್ಲ. ಬಟ್ ಇಲ್ಲಿಗೆ ಬಂದಾಗ ಏನೋ ಒಂದು ಟೈಮ್ ಆಯ್ತು, ಮುಚ್ಕೊಂಡು ರಿಟೈರ್ ಆಗ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಇನ್ನೂ ಆಡ್ತೀನಿ ಹಂಗೆ, ಅದನ್ನೇ ತಾನೇ ಇವಾಗ CSK ಬ್ರ್ಯಾಂಡಿಂಗ್ ತಾನೇ ಮಾಡ್ತಿರೋದು. ಅದನ್ನಂದ್ರೆ ಈ ನನ್ನ ಮಕ್ಳು ಕಮೆಂಟ್ಸ್ ಅಲ್ಲಿ ಏನೊಂದು 450 ಜನ ಬೈದಿರ್ಬೋದು, ಬಟ್ ಅದಕ್ಕಿಂತ ಲೈಕ್ಸೇ ಜಾಸ್ತಿ ಇದೆ. ಅಂದ್ರೆ ಏನು, ಇದು ಪೀಪಲ್ ಆರ್ ಸೆನ್ಸಿಬಲ್, ಮೋರ್ ಸೆನ್ಸಿಬಲ್ ದನ್ ಇಲ್ಲಿಟ್ರೇಟ್ ಪೀಪಲ್ ಅಷ್ಟೇ. ನನ್ ಕ್ವಶನ್ ಬಂದು ಆಡಿದ್ರಂತ. ಸಾರಿ. ಫಸ್ಟ್ ಆಫ್ ಆಲ್ ನೀವಿಬ್ರು ತುಂಬಾ ಲಕ್ಕಿ ಅದನ್ನ ಲೈವ್ ಅಲ್ಲಿ ವಿಟ್ನೆಸ್ ಮಾಡಿರೋದಕ್ಕೆ. ಲೈಕ್ ಜೆಲಸ್ ಆಗ್ಬೇಕು ನಿಮ್ಮಿಬ್ರು ನೋಡಿದ್ರೆ, ಲೈವ್ ಹಿಟ್ಟಿಂಗ್ ನೋಡಿದ್ರೆ ಆಗತ್ತೆ. ಅದು ಒಂದಕ್ಕಷ್ಟೇ. ಅದು ಎಸ್ಪೆಷಲಿ ಖಲೀಲ್ ಅಹ್ಮದ್ ಹೊಡೆದಿರೋದಂತೂ ಲೈಕ್ ಡಬಲ್ ಧಮಾಕ. ಸೊ ದಟ್ ವಾಸ್ ಅ ವೆರಿ ಗುಡ್ ಥಿಂಗ್. इस इंसान के अंदर राइनो का पावर है. यस, सिर्फ कम लोग में देखे हैं हम. ಖಾಲಿ ಮಾಡ್ಬಿಟ್ಟಿದಾರೆ ಅವನ್ನ, ಖಾಲಿ. ಹೇಳಿ ಗೌರವ್. ಖಲೀಲ್ ಅಹ್ಮದ್ ನ ಖಾಲಿ ಅಹ್ಮದ್ ಮಾಡ್ಬಿಟ್ಟಿದ್ದಾರೆ. ಶರಣ್. Believable power hitting. Andre without that knock we wouldn't have even been close to winning this game. Andre 18 overs 159 ಇಂದ ಎಕ್ಸ್ಪೆಕ್ಟೇಷನ್ would be ಹೆಂಗೋ ಮಾಡಿ 190 ಬಂದ್ರೆ ಅಂತ. 19th over ಅಲ್ಲೇ 190 ಬಂತು, and then from there he took it to 213. RCB's biggest strength this year, that bench ಅಲ್ಲೂ ಇಷ್ಟು ಪವರ್ ಇದೆ ಅಂತ. RCB ಬಾಲಿಂಗ್ ಬಗ್ಗೆ ಮಾತಾಡೋಣ. ಭುವಿ ವರ್ಸ್ಟ್ ಅದೇನ್ ಓವರ್ ಗುರು. ನಾವು ಸಾಕಪ್ಪ ಅಂದ್ರೆ ಕೊಡ್ತದಾನೆ, 3 ಸ್ಟ್ರೇಟ್ ಆಗಿ ಕೊಟ್ಟ, ಇಲ್ಲಿ ಹಿಂದೆ ಒಂದ್ ಕೊಟ್ಟ, ಏನ್ ಹೊಡ್ದ ಗುರು. Not about Bhuvi being a bad bowler, it's just that Ayush was being a very brilliant batsman. He was able It's to not ಬ್ರಿಲಿಯಂಟ್ ಆದ್ರೂ ಮಗ, ಎಷ್ಟೇ ಬ್ರಿಲಿಯಂಟ್ ಆದ್ರೂ ಇವ್ನ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ 6 ಬಾಲ್ಗೆ 6 ಬೌಂಡ್ರಿ ಹೊಡ್ಸ್ಕೊಡಲ್ಲ. ಇಲ್ಲ, ಅದು ಏನಾಯ್ತಂದ್ರೆ ಫಸ್ಟ್ ಓವರ್ ಹಿ ಬೋಲ್ಡ್ ವೆಲ್, ಬಟ್ ಅದೇ ಆಯುಷ್ ಹಾಕಿದ ಓವರ್ ಫಸ್ಟ್ 3 balls ಹಿ ಬೋಲ್ಡ್ ಫುಲ್ ಟಾಸಸ್ ಅಂಡ್ ಹಾಫ್ ವಾಲೀಸ್. ಹೌದು. ಸೊ ಅದಾದ್ಮೇಲೆ ಫಸ್ಟ್ 3 ಬಾಲ್ ಹೊಡೆದ್ಮೇಲೆ ಆಬ್ವಿಯಸ್ಲಿ ಪ್ರೆಷರ್ ಇಸ್ ಆನ್ ದಿಸ್ ಸೈಡ್, ಕಾನ್ಫಿಡೆನ್ಸ್ ಇಸ್ ಆನ್ ದಟ್ ಸೈಡ್. ಸೊ ಅದಾದ್ಮೇಲೆ ಕೂಡ ಹಿ ಡಿಡ್ಂಟ್ ಬೋಲ್ ಗ್ರೇಟ್ ಬಾಲ್ಸ್ ಟು ಸ್ಟಾಪ್ ಹಿಮ್. ಇಟ್ ವಾಸ್
half decent balls and ಆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಗ ಅವ್ನು ಆಬ್ವಿಯಸ್ಲಿ ಹೊಡಿತಾನೆ. ಬಟ್ ದಟ್ ಫಿಫ್ತ್ ಬಾಲ್ ವಾಸ್ ವೆರಿ ಅನ್ನೆಸೆಸರಿ ಟು ಧೋನಿ. ಧೋನಿ Yorkers ಬ್ರೋ ಚೆನ್ನಾಗ್ 4 ಬಾಲ್ ಆಗ್ತಿತ್ತ. ಬ್ಯೂಟಿಫುಲ್ ಯಾರ್ಕರ್ಸ್ ಹಾಕಿದಾನೆ ಐದು ಬಾಲೇ 5 ಬಾಲ್ ಚೆನ್ನಾಗ್ ಆಗ್ತಾವು. ದಟ್ ಫಿಫ್ತ್ ಬಾಲ್ ಐ ಡೋಂಟ್ ನೋ ವಾಟ್ ವಾಸ್ ದ ಪಾಯಿಂಟ್. ಅದು ಇಟ್ ವಾಸ್ ವೈಡ್, ಇಟ್ ವಾಸ್ ಫುಲ್, ಇಟ್ ವಾಸ್ ಏನೋ ಹೊಡಿಲಿ ಅಂತ ತಾತ ಅಂತ ಹಾಕೊಟ್ಟ ಅವನು. ನಾವ್ ಬೇರೆ ಸ್ಟೇಡಿಯಂ ಅಲ್ಲಿ ಇದೀವಿ, ಭಯಂಗಿಲ್ಲ. ಮತ್ ಸುರೇಶ್ ಶರ್ಮಾ ಫಸ್ಟ್ 3 overs 18th ಓವರ್ ಆಮೇಲೆ ಮಾತಾಡೋಣ, ಲಾಸ್ಟ್ ಓವರ್ ಆಮೇಲೆ ಮಾತಾಡೋಣ. ಫಸ್ಟ್ 3 overs ಮಗ ಏನಾಗಿದೆ ಅವ್ನಿಗೆ, ಏನಕ್ಕೆ ಹಂಗ್ ಓಡಿಸ್ಕೊಂಡ? ಸಿ ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಜಡೇಜಾ ಮಗ. ಸಿ ನೀನು ಒಂದು ಲೆಗ್ ಸ್ಪಿನ್ನರ್ ನ ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರ್ಬೇಕಾದ್ರೆ ತಂದ್ರೆ ಇಟ್ ಇಸ್ ಡಿಫಿಕಲ್ಟ್. ಪ್ಲಸ್ ಈಸ್ ಕಮಿಂಗ್ ರೌಂಡ್ ದ ವಿಕೆಟ್. ವೆನ್ ಈಸ್ ಕಮಿಂಗ್ ರೌಂಡ್ ದ ವಿಕೆಟ್ ಈಸಿಯಾಗಿ ನಿನಗೆ ಬ್ಯಾಟಿಗೆ ಬರ್ತಾ ಇದೆ. ಅವ್ನ್ ತಿರುಗು ಕೊಟ್ಟ ಅಂದ್ರೆ ಎಷ್ಟು ಗ್ಯಾಪಲ್ಲಿ ಹಾಕಿದಾನೆ, ಎಷ್ಟು ಗ್ಯಾಪಲ್ಲಿ ಹೊಡೆದಿದ್ದಾನೆ ಫೋರ್ಗಳು. ಇಟ್ ಈಸ್ ವೆರಿ ಈಸಿ. ಪ್ಲಸ್ ಕೃನಾಲ್ ವಾಸ್ ಅ ಮ್ಯಾನ್ ಡೌನ್. ಅವ್ನಿಗೆ ಇಂಜುರಿ ಆಗಿ ಆಚೆ ಕೂತಿದ್ದ. ಹಿ ಬೋಲ್ಡ್ ಓನ್ಲಿ 3 overs ಇಫ್ ಯು ಗೈಸ್ ಅಬ್ಸರ್ವ್ಡ್, ರೈಟ್? ಅದೊಂದು ಫ್ಯಾಕ್ಟರ್ ಇತ್ತು. ಅಂಡ್ ಟಾಕಿಂಗ್ ಅಬೌಟ್ 18th ಓವರ್, ಅವ್ನು 18th ಓವರ್ ಅಲ್ಲಿ ಅವನ್ನೇ ಮಾಡ್ಬೇಕಾಗಿತ್ತು, ಬೇರೆ ಆಪ್ಷನ್ ಇರ್ಲಿಲ್ಲ ನಮ್ಗೆ. ಇನ್ ರೆಮೋರೆ ಶೆಪರ್ಡ್ ಕೊಟ್ಬಿಟ್ಟು ಮುಗಿಸ್ಬೇಕಾಗಿತ್ತು ಮ್ಯಾಚ್. ಬೇರೆ ಆಪ್ಷನ್ ಯಾರಿತ್ತು? ಅಲ್ಲಲ್ಲ, ಫಸ್ಟ್ 3 overs ಮಾತಾಡಿ. 18th ಓವರ್ ಎಕ್ಸಲೆಂಟ್ ಓವರ್, ಎಲ್ಲಾ ಸಿಂಗಲ್ ವಿತೌಟ್ ಅ ಸಿಂಗಲ್ ಬೌಂಡ್ರಿ. That over become a excellent. That over become a excellent over because of Tala. ಇನ್ ಯಾರು ಅಲ್ಲ. ಬಟ್ ಸ್ಟಿಲ್ ಜಡೇಜಾನ ಇದ್ದ ಅಲ್ಲಿ. ನೋ ಸುಯಾಶ್ ಏನ್ ಪ್ರಾಬ್ಲಮ್ ಆಯ್ತಂದ್ರೆ, ಅದು ಹೇಳಿರ್ತಾರ ಅರೌಂಡ್ ದ ವಿಕೆಟ್ ಇಂದ ಬಂದಾಗ ಹಿಸ್ ಪ್ಲಾನ್ ವಾಸ್ ನಾಟ್ ಟೂ ಬ್ಯಾಡ್. ಅಂದ್ರೆ ಹಿ ವಾಂಟ್ ಟು ಬೋಲ್ ವೈಡ್ ಅಂಡ್ ಟರ್ನ್ ಇಟ್ ಇನ್. ಬಟ್ ಅದಕ್ಕೆ ಏನ್ ಮಾಡ್ಬೇಕು, ಇನ್ನ ಮುಂದೆ ಆಗ್ಬೇಕು. ಸೊ ಇನ್ ಏನ್ ಮಾಡ್ತಾರೆ, ಹಿ ವಾಸ್ ಬೌಲಿಂಗ್ ಟೂ ಶಾರ್ಟ್ ಅಂಡ್ ವೈಡ್. ಸೊ ಅದಕ್ಕೆ ಇಟ್ ಡಿ ನಾಟ್ ಟರ್ನ್ ಇನಫ್ ಅಂಡ್ ಜಡೇಜಾ ವಾಸ್ ಈಸಿಲಿ ಏಬಲ್ ಟು ಕಟ್ ಇಟ್. ದ ಪ್ಲಾನ್ ಇಸ್ ರೈಟ್. ಜನರಲ್ ಆಗಿ ಲೆಫ್ಟ್ ಹ್ಯಾಂಡರ್ಸ್ ಗೆ ಮಾಡ್ತಾರೆ ಲೆಗ್ ಸ್ಪಿನ್ನರ್ಸ್. ದೇ ಬೋಲ್ ಇಟ್ ಅ ಬಿಟ್ ಫುಲ್ ಅಂಡ್ ಔಟ್ ಸೈಡ್ ಆಫ್, ಸೊ ಇಟ್ ಕಟ್ಸ್ ಇನ್. ಸೊ ದಟ್ ವಾಸ್ ಹಿ ಡಿ ನಾಟ್ ಎಕ್ಸಿಕ್ಯೂಟ್ ದಟ್ ವೆಲ್. ಅದೊಂದು ತಪ್ಪು. ಬಟ್ ಒಂದು ಗೂಗ್ಲಿನೂ ಹಾಕಿಲ್ಲ ಮಚ್ಚ. ದಟ್ ವಾಸ್ ಗೋನಾ ಟೆಲ್. ಅದು ವರ್ಕ್ ಆಗ್ತಿದ್ದಿಲ್ಲ. 2 over 3 ಯಾಕೆ ತಿರ್ಗಾ ಅದನ್ನ ಹಾಕ್ತಾನೆ. ಹಿಸ್ ಗೂಗ್ಲಿ ಇಸ್ ಹಿಸ್ ಸ್ಟ್ರೆಂತ್. ಈ ಶುಡ್ ಹವ್ ಟ್ರೈಡ್. ಪರವಾಗಿಲ್ಲ, ಅರೌಂಡ್ ದ ವಿಕೆಟ್ ಇಂದಾನೆ ಹಾಕ್ಲಿ. ಈ ಕುಡ್ ಹವ್ ಟ್ರೈಡ್ ಒಂದು ಆಫ್ ಸ್ಪಿನ್ನರ್ ತರ ಕಮಿಂಗ್ ಲೈಕ್ ಅನ್ ಆಫ್ ಸ್ಪಿನ್ನರ್. ಈ ಕುಡ್ ಹವ್ ಬೋಲ್ಡ್ ದಟ್ ಗುಡ್ ಲೆಂತ್ ಫೋರ್ತ್ ಸ್ಟಂಪ್ ಅಂಡ್ ಟರ್ನಿಂಗ್ ಇಟ್ ಅವೇ. ಲುಂಗಿ ಬೌಲಿಂಗ್ ಬಗ್ಗೆ ಮಾತಾಡ್ಬೇಕು. ಲುಂಗಿ ಕ್ರೇಜಿ. ನಾವ್ ಅನ್ಕೊಂಡಿದ್ವಿ ಯಾರ್ ಗುರು ಲುಂಗಿ ನಾಡ್ಸಿದ್, ತುಷಾರನ್ ಆಡ್ಸಿ, ನೋವನ್ ತುಷಾರನ್ ಅಂತ ಎಲ್ಲರೂ ಅಲ್ಲಿ ಮಾತಾಡ್ಕೊಂತಿದ್ರು. ಪ್ರೀವಿಯಸ್ಲಿ ಪ್ಲೇಡ್ ಫಾರ್ CSK, ಸೊ ಅವನಿಗೆ ಗೊತ್ತು ಅವ್ರದ್ದು ಏನೇನು ಅಂತ. ಅಣ್ಣ ಸ್ಕ್ವಾಡ್ ಮಿಕ್ಸ್ ಆಗಿದೆ ಅಣ್ಣ. ನಿನ್ ದೊಡ್ಡ ನಮಸ್ಕಾರ. Heavy mix ಆಗಿದೆ. ಇವಾಗ ಒಂದ್ ನಿಮಿಷ ಇರೋ. ಧೋನಿ ಜಡೇಜಾ ಅಷ್ಟೇ ಆಡಿರೋದು. ನಿಗಿಡಿ ಏನಾದ್ರು ಚೆಪಾಕಲ್ಲಿ ಆಡಿದ್ರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಹಿ ಅಂಡರ್ಸ್ಟ್ಯಾಂಡ್ಸ್ ದ ಪಿಚ್, ಹಿ ನೋಸ್ ದ ಪಿಚ್. ಬೆಂಗಳೂರಲ್ಲಿ ಮಾಡಿದ್ರೆ ಧೋನಿಗೆ ಹಾಕಕ್ಕ, ಧೋನಿ ಜಡೇಜಾ ಇಬ್ಬರೇ ಕಾಮನ್ ಪ್ಲೇಯರ್ಸ್ ಅವ್ನು ಆಡಿರೋದ್ರಲ್ಲಿ. ಅದೇನ್ ಮ್ಯಾಟರ್ ಆಗುತ್ತೆ? ಮೆಂಟಾಲಿಟಿ ಗೊತ್ತಿರುತ್ತೆ ಅವ್ರಿಗೆ, ಅವ್ನ ಏನೇನು. ಅವನ್ನ ಮ್ಯೂಟ್ ಮಾಡ್ರು. ಅವನ್ನ ಮ್ಯೂಟ್ ಮಾಡು. ಮೆಂಟಾಲಿಟಿ ಅಂತ. ತಮ್ಮಿದ್ರೆ ಬಟ್ ಸ್ಟಾಟ್ಸ್ ಪ್ರಕಾರ ಇನ್ನೊಂದೇನ್ ಇದಿದೆ, ಲಾಸ್ಟ್ 2 season 20 ಮತ್ತೆ 21 ಸೀಸನ್ ಅಲ್ಲಿ ಇಂಗಿಡಿದು ಎಕಾನಮಿ 10.5 ಇತ್ತು. ಇಟ್ ವಾಸ್ ಅಬೌವ್ ದಟ್. ಅದೇ ನಂಗೆ ಭಯ 10. ಇದ್ದಿತ್ತು. ಅವ್ನ್ ರನ್ ಮಿಷಿನ್. ಅವನು ಬೌಲಿಂಗ್ ಬಂದ್ರೆ ಅವ್ನು ಪಕ್ಕಾ ಹಾಫ್ ಸೆಂಚುರಿ. ಅವನು ಸೆಂಟ್ರಲ್ ಒಂದು ಕಾಂಟ್ರವರ್ಸಿ ಆಯ್ತು ಡೆವಾಲ್ಡ್ ಬ್ರೀವಿಸ್ ವಿಕೆಟ್ ಬಗ್ಗೆ. CSK ಫ್ಯಾನ್ಸ್ ಎಲ್ಲ ಅಯ್ಯೋ CSK ಏನ್ ಮಗ ಏನ್ ಮಾತಿದೆಲ್ಲ ಶಾಸ್ತ್ರಿ ಬಾಯಲ್ಲಿ. It's not a controversy. What? Oh, not a controversy. ನಂಗೇನು ಶಾರ್ಟ್ ಕಾಂಟ್ರವರ್ಸಿ ಅನ್ನೋ. No, let's understand this. ಅಲ್ಲಲ್ಲ, ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಕೇಳಿದ್ಯಾ? ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲಲ್ಲ, CSK ಫ್ಯಾನ್ಸ್ ಎಲ್ಲ ಹೇಳ್ತಾ ಇರೋದಂದ್ರೆ ಇಷ್ಟ ದಿನ ಬರೀ MI ಫಿಕ್ಸಿಂಗ್ ಅಂಪೈರ್ ಅಂತ ಇದ್ರಿ, RCB ಅವರು ಅಂಪೈರ್ ಹಿಂದೆ ಇಟ್ಕೊಂಡಿದ್ದಾರೆ, ಅದು ಇದು ಅಂತೆಲ್ಲ ಮಾತುಗಳು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಟೈಮರ್ ಏನಿಗೆ ಬಂದಿಲ್ಲ ಅಂತ ಅಲ್ಲಿ ಟೈಮರ್. ನಾನು ಸ್ಟೇಡಿಯಂ ಅಲ್ಲಿ ಇದ್ದೆ ಗುರು, ನಾನೇ ನೋಡಿದೀನಿ ಟೈಮರ್. DRS ಟೈಮರ್ ಟಿವಿ ಎಲ್ಲ ಹಾಕಲ್ಲ ಅಷ್ಟೇ. ನಾನು ಸ್ಟೇಡಿಯಂ ಅಲ್ಲಿ ಇದ್ದೀನಿ. ವಿ ವರ್ ಸೆಲೆಬ್ರೇಟಿಂಗ್ ದೇರ್ ದಟ್ ಕ್ಲಾಕ್ ಇಸ್ ಟಿಕ್ಕಿಂಗ್. ನಿಂಗ್ 15 seconds ಆದ್ಮೇಲೆ ಟೈಮರ್ ತೋರ್ಸಲ್ಲ. ಅಲ್ಲ, ಫಸ್ಟ್ ಬುದ್ಧಿ ಇಲ್ದೇ ಇರೋರು ಅಂಪೈರ್ ಡಿಸಿಷನ್ ಔಟ್ ಕೊಟ್ಟಾದ್ಮೇಲೆ ಅವ್ರು ನೆಕ್ಸ್ಟ್ ರಿವ್ಯೂ ಮಾಡ್ತಾರಂದ ಯಾರನ್ನ ಡಬಲ್ ಹೊಡ್ತಾರ, ಬಾಲ್ ಡೆಡ್. ಇಲ್ಲ, ಅದು ಬಿಡು. ಅಂಪೈರ್ ಔಟ್ ಕೊಟ್ಟಾದ್ಮೇಲೆ ದೇ ಫಿನಿಶ್ಡ್ ದ ಫಸ್ಟ್ ರನ್. ಒಂದ್ 2 seconds ವೆಯ್ಟ್ ಮಾಡಿ ದೆನ್ ದೇ ರ್ಯಾನ್ ಫಾರ್ ದ ಸೆಕೆಂಡ್ ರನ್. Let's understand this. Now they're complaining about the DRS timer not displaying on the big screen, right? When I was celebrating, adu countdown start agittu 12 11 10 9. Okay, this was the case. Avaru second run ತಗೊಂಡ್ಮೇಲೆ 20 seconds ಆಗೋಗಿತ್ತು. ಅವಾಗ ಹಿಂಗ್ ನೋಡಿದ್ರೆ 25 seconds ಆಗಿದೆ. 25 ಅಲ್ಲ, 20 seconds ಮೇಲೆ ಆಗಿತ್ತು. ಅವಾಗ ಹಿಂಗ್ ನೋಡಿದ್ರೆ ತಲಾ ಕಾಣಿಸ್ತಾನ ಅಷ್ಟೇ. ಅಲ್ಲಿ ಏನು ಇಲ್ಲ, ಅಲ್ಲಿ ಏನು ಕಾಣಿಸಿಲ್ಲ. ಸೊ ದೇ ಆರ್ ಕಂಪ್ಲೇನಿಂಗ್ ಸೇಯಿಂಗ್ ದಟ್ ನೋ, ದ DRS ಟೈಮ್ ಇಸ್ ನಾಟ್ ಸೀನ್. ಬ್ರೋ ಫಕರ್, ಇಫ್ ಯು ಆರ್ ಸೀಯಿಂಗ್ ಆಫ್ಟರ್ half an hour, ವಾಟ್ ವಿಲ್ ಬಿ ಸೀನ್? ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿ ಚೇಂಜ್ ಆಯ್ತು. ಧೋನಿ ಬದಲು ಡುಬೆ ಬರ್ಬೇಕಿತ್ತ, ಗೆಲ್ಸ್ತಾ ಇದ್ದ. 100% RCB ಸೋಲ್ತಾ ಇತ್ತು. ನಾನು ರಿವ್ಯೂ ವಿಡಿಯೋ ಅಲ್ಲಿ ಏನಂದೆ, RCB ವಿನ್ನರ್ ಮ್ಯಾನ್ ಆಫ್ ದ ಮ್ಯಾಚ್ ಮಹೇಂದ್ರ ಸಿಂಗ್ ಧೋನಿ. ಅದೇ ಮಾಹಿ
ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಇಂಜುರಿ. ನಾನು ಆಗ್ಲೇ ಧೋನಿ ಬಗ್ಗೆ ಹೇಳಾಯ್ತು. ಇಟ್ಸ್ ಹೈ ಟೈಮ್ ಅವ್ರನ್ನ ಅವರು ರಿಟೈರ್ಮೆಂಟ್ ತಗೊಂಡು ಅಲ್ಲ ಅವ್ರ ಪ್ರಶ್ನೆ ಬಿಡಿ. ದ ಥಿಂಗ್ ಇಸ್ ದೂಬೆ ಬರ್ಬೇಕಾಗಿತ್ತೆ ಇನ್ ಪ್ಲೇಸ್ ಆಫ್ ಧೋನಿ. ಇವಾಗ ಡೂಬೆ ಬಂದಿದ್ರೆ ಪಕ್ಕ RCB ಸೋಲ್ತಿದ್ರು. ಏನಕ್ಕಂತಂದ್ರೆ ಧೋನಿ ಬಂದ ಆಬ್ವಿಯಸ್ಲಿ ಸುಯಾಶ್ ಓವರ್ ಅಲ್ಲಿ ಮೊಮೆಂಟಮ್ ಹೋಯ್ತಲ್ಲಿ. 2 ಲೆಫ್ಟ್ ಹ್ಯಾಂಡರ್ಸ್ ಇದ್ದಿದ್ರೆ ಸುಯಾಶ್ ಓವರ್ಗೆ ಪಕ್ಕ 2 6 ಬಂದಿರೋದು. ಅದು ಡೂಬೆ ಹೊಡೆದಿರೋನ್ ಪಕ್ಕ ಸುಯಾಶ್ಗೆ. ಸುಯಾಶ್ ಪ್ರೆಷರ್ ಅಲ್ಲಿ ಶಾಟ್ ಹಾಕ್ತಾನೆ ಫಾರ್ ಶಾಟ್. ಪ್ಲೇಸ್ ಇಟ್ ಇಸ್ ಅ ಲೆಫ್ಟ್ ಹ್ಯಾಂಡರ್, ಆ ಲೆಗ್ ಸ್ಪಿನ್ನರ್ ಗೋಯಿಂಗ್ ಟು ಲೆಫ್ಟ್ ಹ್ಯಾಂಡರ್. ಹೌದು. ಸೊ ಧೋನಿ ಮ್ಯಾನ್ ಆಫ್ ದ ಮ್ಯಾಚ್. ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ಹಿಮ್ ಅಂತೆ ದಟ್ ಯು ಶುಡ್ ನಾಟ್ ಪ್ಲೇ ಫಾರ್ ಮೋರ್ ದೆನ್ 3 overs ಅಂತ. ಮನೇಲಿ ಇರ್ಗುರು ನೀನು ಏನಕ್ಕೆ ಆಡ್ತೀಯಾ? ನಮ್ಮ ದೀನ ದಯಾಳು ಯಶ್ ದಯಾಳು ಅವ್ರ ಬಗ್ಗೆ ಹೇಳ್ಬೇಕು. 3 balls 6 runs, no one can defend. It should be someone like who is Australian, who can handle pressure. Someone like a Mitchell Stark or a Malinga or someone with huge international experience. ಯಾರಾದ್ರೂ ನೋ ಬಾಲ್ 6 ಹೋದ್ಮೇಲೆ 3 ball 6 ಯಾರನ ಹೊಡಿತಾರೆ? ಎಸ್ಪೆಷಲಿ ಫ್ರೀಡ್ ಬಾಲ್ ಆಗಿದ್ದು. ಫ್ರೀಡ್ ಬಾಲ್ ಅದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಸಿಕ್ಸರ್ಸ್ ಏನ್ ಮಾಡ್ದ? ನೋ ಬಾಲ್ 6 ಒಂದು ಚಾಮಿಗೆ ಹೋಗ್ಬಿಟ್ಟ. ನೀನ್ ಎಂತ ಕಮಿಷನರ್ ಆಗಿದ್ರು ನೀನ್ ಜೈಲ್ಗೆ ಹೋಗಿ ಬಂದಿದ್ಯಾ ತಾನೆ? See, Mumbai also has won a lot of 2 or 3 trophies in the last over only. When it comes to CSK also 1 ball 2 runs, Shardul Thakur LBW out. ಈ ತರನೇ 1 ball 3 runs ಅಷ್ಟೇ ಒಂದು ರನ್ ಔಟ್ ಮಾಡಿ ಗೆದ್ದಿದ್ದಾರೆ. So such bowlers will obviously come to use in the finals. See you in the finals. ಮತ್ತೆ ಇನ್ನೊಂದು ವಿಷಯ ನಾವು ನೋಡ್ಬೇಕಂದ್ರೆ ವಿರಾಟ್ ಕೊಹ್ಲಿ ಆ ಕ್ಯಾಚ್ ಬಿಟ್ಟ ಮೇಲೆ ಫುಲ್ ಸೈಲೆಂಟ್, ಇದು ಸೆಲೆಬ್ರೇಷನ್ ಮಾಡಿಲ್ಲ, ಆರೆಂಜ್ ಕ್ಯಾಪ್ ಬಂದಿಲ್ಲ. Cost us a lot. He is such an experienced cricketer. ನಾವೇ ಹೇಳಿದ್ವಿ ಅವ್ನು ಇರೋವರೆಗೂ ಕಪ್ ಗೆಲ್ಲಲ್ಲ ಅಂದೆ ನಾನು ಅಲ್ಲೇ. ಕೆಲವರು ಕ್ಯಾಚ್ ಬಿಟ್ಟು ಬೇಜಾರಾಗ್ತಾರೆ, ಇನ್ ಕೆಲವರು ಕಣ್ಣು ದೊಡ್ಡ ಮಾಡ್ತಾರೆ. ಕ್ಯಾಚ್ ಬಿಟ್ಟು ನಿಂದೆ ಕಿವಿ ಮಾಡ್ಬೇಕಾದ್ರೆ ಕ್ಯಾಚ್ ಬಿಟ್ರೆ ಕಣ್ಣು ದೊಡ್ಡ ಮಾಡ್ತಾರೆ. Nice. ಧೋನಿ ತಾನೆ? ಧೋನಿ. ರಿಗ್ರೆಟ್ ಇರಲ್ಲ, ಸುಮ್ನೆ ನಾಟಕ. ಅಲ್ಲ ಮಗ, ಫಸ್ಟೇ ನನ್ಗೇನೋ ಎಲ್ಲೋ ನನ್ನ ಬಾಡಿಯಲ್ಲಿ ಇಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ, ಇಷ್ಟನ್ನು ಕಳ್ಕೊಂಡ್ಬಿಡ್ತಾನೆ ನೆಕ್ಸ್ಟ್ ಸೀಸನ್ ಆಡಿದ್ರೆ. ಸೀರಿಯಸ್ ಆಗಿ ಧೋನಿ ಅಲ್ಲ, ನನ್ಗೆ ಎಲ್ಲೋ ಇಷ್ಟಿದೆ, ಇಷ್ಟು ಕಳ್ಕೊಂಡ್ಬಿಡ್ತಾನೆ. ಸ್ವಲ್ಪನೂ ಇಲ್ಲ. ಅಲ್ಲ ಗುರು, ಅವ್ರ ಫ್ಯಾನ್ಸ್ ಕಿರ್ಸ್ತಾರಲ್ಲ ಗುರು, ಅವ್ನ್ ಧೋನಿ ನೇತ್ರಿ ಅಂತ ಅಂದ್ಬಿಟ್ಟು. ಸೀರಿಯಸ್ ಆಗಿ ನಮ್ಮ ಆಫೀಸಲ್ಲಿ ಫುಲ್ CSK ಫ್ಯಾನ್ಸ್. ದೇ themselves are telling ಧೋನಿ should retire. ಅಂಡ್ ಅದನ್ನ ಹೇಳಿದ್ಮೇಲೆ ಲಾಟ್ ಆಫ್ ಪೀಪಲ್ ಆರ್ ಇಲ್ಲ ಅಷ್ಟು ಗೆಲ್ಸಿದಾನೆ, ಲಾಯಲ್ಟಿ ಇಲ್ವಾ ಅಂತ. ಲಾಯಲ್ಟಿ ಎಲ್ಲ ಇರತ್ತಪ್ಪ, ಒಂದ್ ಸರ್ಟನ್ ಏಜ್ ತನಕ ಇರತ್ತೆ. ಇವಾಗ ನಾವು ಕುತ್ಕೊಂಡಿಲ್ಲ AB de Villiers ಇನ್ನ 50 years ಬೇಗ ರಿಟೈರ್ ಆದ ಅಂತ ನಾವು ಲಾಯಲ್ಟಿ ಹೊಟ್ಟೋಯ್ತಾ ಇಲ್ಲ ತಾನೆ. ಅದ್ ಯಾವ್ದದು ಸ್ವರೂಪ್ ಲೈನು, ಲೀವ್ ದ ಸ್ಪೋರ್ಟ್ ಬಿಫೋರ್ ದ ಸ್ಪೋರ್ಟ್ ಲೀವ್ಸ್ ಯು ಅಂತ ಬಾಸ್ ಟಿವಿಯಲ್ಲಿ ಹೇಳಿದಾನೆ ಸ್ವರೂಪ್. ಗುರು, ಸ್ಪೋರ್ಟ್ ನಿಂದು ಪ್ಯಾಂಟ್ ಎಳ್ದ್ಬಿಟ್ಟೈತೆ, ನಿನ್ ಪ್ಯಾಂಟ್ ಎಳ್ದ್ಬಿಟ್ಟು ನಿಲ್ಸೈತೆ ಎಲ್ಲಾರ ಮುಂದೆ. ನೀನ್ ಆದ್ರೂ ಬಿಡ್ತಿಲ್ಲ ಅಂದ್ರೆ ಇನ್ನೇನ್ ಮಾಡುತ್ತೆ ಸ್ಪೋರ್ಟ್? ಈ ನನ್ ಮಕ್ಳು ಅವ್ನ್ ಬಿಚ್ತಾರೆ, ಇವ್ರು ಹಿಂಗ್ ಹಾಕ್ಸ್ತಾರ, ಹಿಂಗ್ ಹಾಕ್ಸ್ತಾರೆ. ಗಂಟೆ ಹೊಡೆದೋಗ್ತಾರೆ ಅಷ್ಟೇ, ನೆಕ್ಸ್ಟ್ ಇಲ್ಲಾರು ಗಂಟೆ ಹೊಡೆದೋಗ್ತಾರೆ. ಬ್ರೋ, ಈ ಧೋನಿ ಫ್ಯಾನ್ಸ್ ಬರೋದ್ ಇಷ್ಟೇ, ಏನಾರು ಹಾಕ್ಬಿಟ್ರೆ ಅದು ಇದು ಇಲ್ಲ, ವೇಸ್ಟ್. ನನ್ನ ಟಾಕಿಂಗ್ ಟು CSK fans. Or okay, not CSK, there are no CSK fans guys, only Dhoni fans. Waste. ಏನಾದ್ರೂ ಮಾತಾಡಿದ್ರೆ ಯಾಕೆ ಹಿಂಗ್ ಆಡಿದ್ರು? 5 cup. Wow bro, what happened to your batting? ಅಂದ್ರೆ bro, we have 5 cups. ಏನಕ್ಕೆ? ಯಾವತ್ತಾರ ಹಂಗ ಹೇಳೋದು ಬಿಡು. ಮುಂಬೈ ಇಂಡಿಯನ್ಸ್ ಯಾವಾಗಾದ್ರೂ ಹೇಳಿದಾರ? ಅದೇ ಗುರು, ನೀನ್ ಒಂದ್ಸತಿ ಕಳ್ತನ ಮಾಡ್ರು ಕಳ್ಳಾನೆ, ನೀನ್ 5 ಸತಿ ಕಳ್ತನ ಮಾಡ್ರು ಕಳ್ಳಾನೆ. ನೀನು ಫಸ್ಟ್ ನೀನ್ ಕಳ್ಳ. ಅಕ್ಕ ತಿಂದ್ರು ಕಕ್ಕನೆ, ಇಷ್ಟ ತಿಂದ್ರು ಅದೇ. ನಿಮ್ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ರಿ, ಯಾಕೆ ಕೇಳ್ತಾ ಇಲ್ಲ ಯಾರು? ಲೈವ್ ಅಲ್ಲಿ ನೋಡಿದಲ್ಲ, ಲೈವ್ ವಿಡಿಯೋ ಹಾಕಿದಲ್ಲ, ಅದಕ್ಕೆ ಲೈವ್ ಅಲ್ಲಿ ನೋಡಿ. CSK fans, I'm telling, we went CSK fans ಮೀಟರ್ ಇದ್ರೆ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡ್ ಬಂದ್ ಕುತ್ಕೊಂಡಿರೋರು 10-20 ಜನ ಅಷ್ಟೇ. ಯೆಲ್ಲೋ ಕಲರ್ ಬಟ್ಟೆ ಹಾಕ್ಬಿಟ್ರೆ ಬೇರೆ ಎಲ್ಲ ಕಲರ್ ಬಟ್ಟೆ ಹಾಕೊಂಡು ಸೆಂಟರ್ CSK ಎಲ್ಲ ಕೂಗೋದಲ್ಲ. ಅದು see the thing is everyone are wearing normal. ಇವಾಗ ನಾನು ಶರ್ಟ್ ಹಾಕಿದ್ನಲ್ಲ, ನಾರ್ಮಲ್ ಶರ್ಟ್, ನಾರ್ಮಲ್ ಜೀನ್ಸ್ ಪ್ಯಾಂಟ್ ಅಂಡ್ ಕೂತಿದ್ದಾರೆ. ಸಡನ್ ಆಗಿ ಎಲ್ಲರೂ CSK ನಾನ್ ಗುರು ಇರೋದ್ 10 ಜನ ಸ್ಟೇಡಿಯಂ ಅಲ್ಲಿ, ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂದ್ರೆ ಕಲ್ಬೆರ್ಕೆ. ನನ್ ಮಕ್ಳು ಎಲ್ಲ ಕಲ್ಬೆರ್ಕೆ.
ಎಲ್ಲ ನಾರ್ಮಲ್ ಕ್ಯಾಶುವಲ್ಸ್ ಹಾಕೊಂಡು ಸಿ ಎಸ್ ಅಂತ ಕಿರ್ಚ್ತಾ ಇದಾರೆ. ನಾನು ನಮ್ ಹಿಂದೆ ಒಬ್ಬ ಇದ್ದ, ಸರಿನಾ, ನಮ್ ಹಿಂದೆ ನಾವು ಅವ್ನ್ಗೆ RCB ವಿಕೆಟ್ ಹೋದಾಗ, RCB 6 ಹೊಡೆದಾಗೆಲ್ಲ ಹೈಫೈ ಕೊಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತೀನಿ ಅವ್ನು RCB ಇನ್ನಿಂಗ್ಸ್ ಎಂಜಾಯ್ ಮಾಡ್ತಾ ಇಲ್ಲ ಅಂತ. CSK ಫ್ಯಾನ್ ಅವನು. ಅಲ್ಲಿ ಒಂದು 6 ಹೋದಾಗ ಓ ಅಂತ ಹಿಂಗೆ ಎದ್ದೇಳ್ತಾನೆ. ಆಮೇಲೆ ಗೊತ್ತಾಯ್ತು ಅವ್ನು CSK ಇವ್ನು ಗೆದ್ಮೇಲೆ ಹೋಗಿ ಹಗ್ಗು ಕಿಸ್ ಎಲ್ಲ ಕೊಟ್ಟಿದ್ದಾನೆ ಸಾತ್ವಿಕ್. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸಿ ದ ಥಿಂಗ್ ಇಸ್, ನೀನು RCB ವರ್ಸಸ್ MI ಹೋಗು, the crowd won't be 50-50 or the crowd won't be 70-30. It will be 100% RCB or some 5-10% MI. But only CSK and RCB, it will be 30-70, 60-40. ಆ ಥರ ಇದ್ದಾಗ you will hear both CSK chants and RCB chants. Once in a lifetime experience. ಬೆಂಗಳೂರು ಎಲ್ಲ ಓಕೆ, ಬಟ್ ಕರ್ನಾಟಕದಲ್ಲಿ CSK ಫ್ಯಾನ್ಸ್ ಯಾಕೆ ಅಂತ ಅವಾಗ ಎಲ್ಲರೂ crowd went ಬಿಚ್ಬಿಟ್ಟಿರ್ತಾರೆ. crazy. ಎಲ್ಲರೂ And ಬಿಚ್ಬಿಟ್ಟಿರ್ತಾರೆ. let's talk facts. When Dhoni came, it was no much sound, it was not there. But when Tim David came, ಮಗ ವಿರಾಟ್ ಕೊಹ್ಲಿಗೂ ಇರ್ಲಿಲ್ಲ ಆ ಕ್ರೇಜ್. ಟಿಮ್ ಡೇವಿಡ್ ಇದ್ದಿದ್ ಕ್ರೇಜ್. ಟಿಮ್ ಡೇವಿಡ್ ಗಿದ್ದಿದ್ ಕ್ರೇಜ್ ವಿರಾಟ್ ಕೊಹ್ಲಿಗೆ ಇರ್ಲಿಲ್ಲ, ಯಾರಿಗೂ ಇರ್ಲಿಲ್ಲ. ವೆನ್ ದೇ ಎಂಟರ್ಡ್, ಧೋನಿಗೂ ಇರ್ಲಿಲ್ಲ ಟು ಬಿ ಆನೆಸ್ಟ್. ಟಿಮ್ ಡೇವಿಡ್ ಹತ್ರ ಬಾಲ್ ಹೋದ್ರೆ ಮಗ ಸುಮ್ನೆ ಬಾಲ್ ಹೋದ್ರೆ ಕಿರ್ಚೋರು. See, adenne, that is the difference between RCB fans and CSK fans. We ಅದು support ಬಿಡು who ಗುರು, is making our team win. ಟಿಮ್ ಡೇವಿಡ್ ಅಟ್ಲೀಸ್ಟ್ ಆಡ್ತಾ ಇದ್ದಾನೆ. ಸ್ವಸ್ತಿಕ್ ಚಿಕಾರ ನೀರ್ ಕ್ಯಾನ್ ಇಟ್ಕೊಂಡು ಹಿಂಗ್ ಓಡಾಡ್ತಾ ಇರೋದು ಬೌಂಡ್ರಿ ಹತ್ರ. ಅವ್ನ್ಗೆ ಏನ್ ಕ್ರೇಜ್ ಗೊತ್ತಾ ಕೇಳು. ಅವನ್ಗೆ ಅವ್ನ್ ವಿರಾಟ್ GPS ಅಲ್ವಾ ಅದಕ್ಕೆ. ಚಿಕರಬಾಯ್ 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 ಚಿಕರಬಾಯ್. ಇದು ಇದ್ರ ಬಗ್ಗೆ ಹೇಳಪ್ಪ, ಹರಾಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಈ ನನ್ ಮಕ್ಳು. ನೀನು ಕೊಡ್ತೀಯಾ ಅಂತಂದ್ರೆ ನೀನ್ ಈಸ್ಕೊಳಕ್ ತಾಕತ್ ಇರ್ಬೇಕು ತಾನೆ ನಿನ್ಗೆ. ಇನ್ ಗಂಡ್ಸ್ ಆದ್ರೆ ನೀನ್ ಇಸ್ಕೊಂತೀಯ. ಈಸ್ಕೊಬೇಕಲ್ಲ ನೀನ್. ಅದನ್ ಬಿಟ್ಟು ನೀನ್ ಕೊಟ್ಟಾಗ ನಮ್ಗೆಲ್ಲ ಫುಲ್ ಚೆನ್ನಾಗಿ ಟ್ರೋಲ್ ಅಲ್ಲ ಮಾಡ್ಬಿಟ್ಟು ನಮ್ದು RCB fans, when they were in Chepauk, you know what they went through. Okay, it's not like we are giving back. See, we are educated literal fans. Okay, ನಾವ್ ಯಾರಿಗೂ ಹೋಗ್ಬಿಟ್ಟು ಫಿಸಿಕಲಿ ಹೊಡೆದ್ಬಿಟ್ಟು ಬ್ರೋ ವಾಟ್ ಹ್ಯಾಪೆಂಡ್ CSK ಅಂತ ಕೇಳ. ಮ್ಯಾಕ್ಸಿಮಮ್ ಏನಂತೀವಿ, CSK ಗೆ ವಿಸಿಲ್ ಪಡು, ನಿಂಬೆ ಇಟ್ಕೊಂಡು ಮನೆಗೊಡು, ಇಷ್ಟೇ ಹೇಳೋದು ನಾವು. ವಿ ವೋಂಟ್ ಗೋ ದೇರ್ ಅಂಡ್ ಫಿಸಿಕಲಿ ನಾವ್ ಏನು ಆತರ ಮಾಡಲ್ಲ. ಹಾ, ಇದೆಲ್ಲ ನಾವ್ ಮಾಡಲ್ಲ. ಪ್ಲಸ್ ಯು ಹ್ಯಾವ್ ಸೀನ್ RCB ಫ್ಯಾನ್ಸ್ ನ ಚೆಪಾಕ್ ಹತ್ರ ಎಲ್ಲ ಅವ್ರ ಫ್ಲಾಗ್ ಅಲ್ಲಿ ಹಿಂಗ್ ಹಾಕ್ಬಿಟ್ಟು ನಡಿ ನೀನ್ ಇಲ್ಲಿಂದ ಅಲ್ಲಿಗೆ. ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ಬ್ರೋ. ದಿಸ್ ಇಸ್ ಕಾಮನ್ ವೆನ್ ದೇರ್ ಆರ್ ಟೂ ಹ್ಯೂಜ್. ತಮಿಳ್ನಾಡು ಫ್ಯಾನ್ಸ್ ಬದುಕ್ತಾ ಇರೋದೇ RCB ಇಂದ. ನಾನ್ MG ರೋಡ್ ಅಲ್ಲಿ ನಡ್ಕೊಂಡೆ, ಅಣ್ಣ 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 RCB ಜರ್ಸಿ ತಗೋ ಅಣ್ಣ ಅಂತ ಬಂದಿದ್ದೆ CSK ತಮಿಳ್ನಾಡು ಫ್ಯಾನ್ಸ್. ಹೊಸರೋಡ್ ಅವರು ಇಬ್ರಿಗೂ ಸಪೋರ್ಟ್. ಹೊಸೂರ್ ಅವರು ತಮಿಳವ್ರ ಬಾಯಲ್ಲಿ RCB ಅಂತ ಬಂದ್ರೆ ಈ ಕರ್ನಾಟಕದಲ್ಲೇ ವೈರಸ್ಗಳು ಐತ್ ಗುರು. ಯಾರೊಬ್ಬ ಏನಂತ ಕಮೆಂಟ್ ಹಾಕಿದ್ದ ಗೊತ್ತಾ, ಕರ್ನಾಟಕ ಫ್ಲಾಗ್ ದಲ್ಲಿ ಎಲ್ಲೋನೆ ಫಸ್ಟ್ ಇರೋದು, ಅದಕ್ಕೆ CSK ಆಕ್ಸಿಡೆಂಟ್. ಏನ್ ಗುರು, ಈ ನನ್ ಮಕ್ಳನ್ನ ಫಸ್ಟ್ ಓಡಿಸ್ಬೇಕು ಗುರು. ಒಬ್ಬ ಚಿಕ್ಕ ಹುಡ್ಗನ್ಗೆ ಕಾರ್ನರ್ ಮಾಡ್ಬಿಟ್ಟು ಇದ್ ಮಾಡ್ತಾ ಇರ್ತಾರೆ, ಹೇಳ್ತಾರೆ ಓ ಅವನೇನ್ ಮಾಡಿದಂತೆ. ಗುರು, ಹಿಂದಿನ ಪ್ರಜೆನೆ ನಾಳೆ ಬೋಳಿ ಮಗ, ಇವಾಗೇನೆ ಗ್ರೂಮ್ ಮಾಡ್ಬೇಕು. ಮಗನೇ ಇಲ್ಲಿ ರೆಡ್ ಟೆರಿಟರಿಲಿ ಎಲ್ಲೋ ಹಾಕೊಂಡ್ಬಂದ್ರೆ ಏನಾಗುತ್ತೆ, ನಾವು ಸೋತ್ರು ಗೆದ್ರು ಟ್ರೋಲ್ ಮಾಡ್ತಿದ್ದಾನೆ. ಅಕಸ್ಮಾತ್ ಸೋತಿದ್ರು ನನ್ ಮಕ್ಳು ಏನಾದ್ರು ಜಾಸ್ತಿ ಬಲ ಬಿಚ್ಚಿದ್ರೆ ಯಾವನೊಬ್ಬ ಪಕ್ಕ ತಲೆ ಕೆಟ್ಟು ಹೊಡೆದಿರೋನು, ಅಕ್ಕ ಹೊಡೆದಿರೋರು ಪಕ್ಕ ಇವ್ರು ಏನೋ ಅನ್ಕೊಂಡ್ಬಿಟ್ಟವ್ರೆ, ಓ ನಾವ್ ಅಕಸ್ಮಾತ್ ಗೆದ್ದಿರ ಇವ್ರು ಬಾಯಿ ಮುಚ್ಚಿಸ್ಬಿಡ್ತಾ ಇದ್ರಿ ಅಂತ ಅಂದ್ಬಿಟ್ಟು. ನಾವು ಆ ನೋಬಲ್ ಹಾಕಿದ್ದೆ, ನಾನು ಸಾತ್ವಿಕ್ ಸ್ಟೆಪ್ಸ್ ಹತ್ರ ಬಂದ್ಬಿಟ್ಟಿದ್ವಿ ಸೀರಿಯಸ್ ಆಗಿ. ಆಮೇಲೆ ಏನೋ ದಯಾಳು ಕ್ಲಚ್ ಪ್ಲೇಯರ್, ಓಕೆ ಬಾಲು ಹೊಸದ್ ಕೊಟ್ಟಿದ್ದಾರೆ ಅಂತ ವಾಪಸ್ ಬಂದ್ವಿ. ಅವಾಗ ಸ್ಟಾರ್ಟ್ ಆಗಿದ್ದು ಮುಹೂರ್ತ, ಅವಾಗ ಇದ್ದಿದ್ದು ಪೂಜೆ. ಅವಾಗ ಪೂಜೆ ಮಿಸ್ ಮಾಡ್ಬಿಟ್ಟೆ ನೀನು. 3 balls, 3 off stump Yorkers. And Yash Dayal enjoys bowling to left-handers. Right-handers, Dhoni deforestation ಮಾಡ್ಬಿಟ್ಟ. So guys, ಇದಾಗಿತ್ತು ನಮ್ಮ RCB ವರ್ಸಸ್ CSK ಮ್ಯಾಚ್ ನ ಅನಾಲಿಸಿಸ್. ನೆಕ್ಸ್ಟ್ ನಾವು RCB ವರ್ಸಸ್ ಯಾವ್ದೋ GT ನಾ LSG. ಸೊ ನೆಕ್ಸ್ಟ್ ನಾವು RCB ವರ್ಸಸ್ LSG ಮ್ಯಾಚ್ ಪ್ರಿವ್ಯೂ ಜೊತೆ ಬರ್ತೀವಿ. ನಮ್ಮ ಲಕ್ಕಿ ಸಬ್ಸ್ಕ್ರೈಬರ್ ಸ್ವರೂಪ್ ಅವ್ರಿಗೆ ಒಂದು ನಮಸ್ಕಾರ ಮಾಡಿ. ನೆಕ್ಸ್ಟ್ ವಿಡಿಯೋ ಬರ್ಲಿ ಅಂದ್ರೆ ಅವರು ಕಮೆಂಟ್ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಸ್ವರೂಪ್ ಅವ್ರು ಬೇಕು ಅಂತ, ಅವಾಗ್ಲೇ ಅವ್ರು ಬರೋದಿಲ್ಲ ಅಂದ್ರೆ ಕಮನ್ ಶೆಟ್ಟಿ ಚರಣ್ ಅವ್ರಿಗೆ ನಮಸ್ಕಾರ, ಗೌರವ್ ಅವ್ರಿಗೆ ನಮಸ್ಕಾರ ಮಾಡ್ತಾ ನೆಕ್ಸ್ಟ್ ನಾವು ವಿಡಿಯೋ ಬಿಡ್ತಾ ಇರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ, ನಮಸ್ಕಾರ.